ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 15, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದ್ರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಜನರೇಷನ್ ಜೆಡ್ ಮತ್ತು ಮಿಲೇನಿಯಲ್ಸ್ಗಳಿಗಾಗಿ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಕೆಳಗಿನ ಯಾವ ಕಂಪನಿಯೊಂದಿಗೆ ಜಂಟಿಯಾಗಿ ಭಾರತದ ಮೊಟ್ಟಮೊದಲ ಯುವಕರ ಕೇಂದ್ರಿತ ಡಿಜಿಟಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆದ ಕಾಸ್ಮೋ ಗಾಲ್ಗಲ್ ಗಮನಿಸಿ ಕಾಸ್ಮೋ ಗಾಲ್ಗಲ್ ಅನ್ನು ಬಿಡುಗಡೆ ಮಾಡಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, 3 ಪ್ರಮುಖ ಸಂಸ್ಥೆಗಳು ಸೇರಿ ಈ ಕಾಸ್ಮೋ ಗಾಲ್ಗಲ್ ಅನ್ನ ಜಾರಿಗೆ ತಂದಿರತಕ್ಕಂಥದ್ದು. ಕಾರಣ ಏನು ಅಂತ ನಾವು ನೋಡೋದಾದ್ರೆ, ನೋಡಿ, ಯೂತ್ ಫೋಕಸ್ ಮಾಡುತ್ತದೆ ಈ ಬ್ಯಾಂಕ್. ಓಕೆ, ಈ ಅಪ್ಲಿಕೇಶನ್ ಯೂತ್ ಅನ್ನ ಫೋಕಸ್ ಮಾಡುತ್ತೆ, ಅದರಲ್ಲೂ ಮುಖ್ಯವಾಗಿ ಜನರೇಷನ್ ಜೆಡ್ ಯೂತ್ಸ್. ನೋಡಿ, ಜನರೇಷನ್ ಜೆಡ್ ಎಂಬತಕ್ಕಂಥದ್ದು ಮುಖ್ಯವಾಗಿ ಈಗ ತುಂಬಾನೇ ಪ್ರಚಲಿತದಲ್ಲಿದೆ. ಅಂದ್ರೆ ನೇಪಾಳದಲ್ಲಿ ಆಗ್ತಕ್ಕಂಥ ಒಂದು ಘಟನೆ ನೋಡಿರ್ಬೇಕು. ಆ ಘಟನೆ ಜನರೇಷನ್ ಜೆಡ್ ಎಂಬತಕ್ಕಂಥ ಯುವಕರಿಂದಲೇ ಆಗಿರತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು. ಸೊ ಯುವಕರನ್ನ ಕೇಂದ್ರೀಕರಿಸಿ ಈ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಾಗಿದೆ. ಹಾಗಾದ್ರೆ ಏನಿದು ಅಪ್ಲಿಕೇಶನ್, ಈ ಎಲ್ಲ ಡೀಟೇಲ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಸಹಕಾರಿ ಮತ್ತು ಫಿನ್ಟೆಕ್ ವಲಯಗಳ ನಡುವಿನ ಹೆಗ್ಗುರುತು ಸಹಯೋಗದಲ್ಲಿ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಉಮಂತು ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಸಹಕಾರಿ ಬ್ಯಾಂಕ್, ಇವು 3 ಕೂಡ ಜಂಟಿಯಾಗಿ ಪರಿಚಯಿಸಿದಂತಹ ಭಾರತದ ಮೊಟ್ಟ ಮೊದಲ ಯುವ ಕೇಂದ್ರಿತ ಡಿಜಿಟಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನೇ ಕಾಸ್ಮೋ ಗಾಲ್ಗಲ್. ಓಕೆ, ಸೊ ಇದು ಜನರೇಷನ್ ಜೆಡ್ ಮತ್ತು ಮಿಲೇನಿಯಲ್ಸ್ಗಳಿಗಾಗಿ ವಿಶೇಷ ವಿನ್ಯಾಸಗೊಳಿಸಲಾದ ಕಾಸ್ಮೋ ಗಾಲ್ಗಲ್ ಆಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಕಾಗದರಹಿತ ಅನುಭವವನ್ನು ನೀಡುತ್ತದೆ. ಸುರಕ್ಷಿತ ವಿಡಿಯೋ KYCಯೊಂದಿಗೆ ಬಳಕೆದಾರರು ಶಾಖೆಗೆ ಭೇಟಿ ನೀಡಿ ಕೇವಲ 15 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ನೀವು ಶೂನ್ಯ ಸಮತೋಲನ ಉಳಿತಾಯ ಖಾತೆಗಳನ್ನು ತೆರೆಯಬಹುದು. ನೋಡಿ, ಶೂನ್ಯ ಅಂದರೆ ಇದೊಂದು ಸೇವಿಂಗ್ ಅಕೌಂಟ್ ಥರ. ಶೂನ್ಯ ಅಂದರೆ ಅಮೌಂಟ್ ಇಲ್ಲದೆ ನೀವು ಈ ಖಾತೆಯನ್ನು ತೆರೆಯಬಹುದು. ಈ ಮೂಲಕ ಇದು ಡಿಜಿಟಲ್ ಆಗಿರ್ಬೋದು, ಕಾಗದರಹಿತ ಅನುಭವವನ್ನು ನೀಡುತ್ತದೆ. ಸುರಕ್ಷಿತ KYCಯೊಂದಿಗೆ ಬಳಕೆದಾರರಿಗೆ ವಿಶೇಷ ಅನುಭವವನ್ನು ಇದು ನೀಡುತ್ತದೆ ಎಂಬುದನ್ನು ಇವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಬೈ ಪ್ರದೇಶವು ಕೆಳಗಿನ ಯಾವ 2 ದೇಶಗಳ ನಡುವಿನ ವಿವಾದಿತ ಪ್ರದೇಶವಾಗಿದೆ? ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸುಡಾನ್ ಮತ್ತು ಸೌತ್ ಸುಡಾನ್. ಸುಡಾನ್ ಮತ್ತು ದಕ್ಷಿಣ ಸುಡಾನ್ನ ನಡುವೆ ಇರತಕ್ಕಂಥ ಒಂದು ಪ್ರಮುಖ ವಿವಾದಿತ ಸ್ಥಳವೇ ಅಬೈ ಪ್ರದೇಶ. ನೋಡಿ, ಅಬೈ ಅಂತ ಕರೀತಾರೆ. ಈ ಪ್ರದೇಶ ಮುಖ್ಯವಾಗಿ ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೀನಿ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಇಂಡಿಯನ್ ಪೀಸ್ ಕೀಪರ್ಸ್ ಅಂದ್ರೆ ಭಾರತದ ಶಾಂತಿ ಪಾಲಕರು ಅಂತ ಏನ್ ಕರೀತಾರೆ, ಇವರನ್ನ ಆನರ್ ಮಾಡಲಾಗಿದೆ. ಅಂದ್ರೆ ಇವರಿಗೆ ಗೌರವ ಸಲ್ಲಿಸಲಾಗಿದೆ. ಕಾರಣ ಏನಂದ್ರೆ, ಇವರು UNISFA ಅನಾದ್ಯಂತ ಪ್ರಮುಖ ಸರ್ವಿಸ್ ಅಂದ್ರೆ ಸೇವೆಯನ್ನ ಉತ್ತಮವಾಗಿ ಸಲ್ಲಿಸಿದ ಕಾರಣದಿಂದಾಗಿ ಇವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಸೊ ಭಾರತದ ಶಾಂತಿ ಪಾಲಕರಿಗೆ ಅಂದ್ರೆ ಇಂಡಿಯನ್ ಪೀಸ್ ಕೀಪರ್ಸ್ಗಳಿಗೆ. ಪೀಸ್ ಕೀಪರ್ಸ್ಗಳು ಅಂದ್ರೆ ಮುಖ್ಯವಾಗಿ ಯಾವುದೆಲ್ಲ ವಿವಾದಿತ ಸ್ಥಳ ಇರುತ್ತೋ ಅಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಅನುಗುಣವಾಗಿ ಶಾಂತಿ ಪಾಲಕರನ್ನ ನೇಮಕ ಮಾಡಲಾಗಿರುತ್ತದೆ. ಈ ಶಾಂತಿ ಪಾಲಕರ ಉದ್ದೇಶವೇನು ಅಂತಂದ್ರೆ ಪೀಸ್ ಕೀಪರ್ಸ್ಗಳ ಉದ್ದೇಶವೇನು ಅಂತಂದ್ರೆ, 2 ದೇಶಗಳ ನಡುವಿನ ಯಾವುದಾದ್ರೂ ವಿವಾದಿತ ಸ್ಥಳ ಇದ್ರೆ ಅಲ್ಲಿ ಅವರು ನೆಲೆಸಿ ಆ ದೇಶಗಳ ನಡುವಿನ ವಿವಾದಿತ ಸ್ಥಳಕ್ಕೆ ಮುಖ್ಯವಾಗಿ ಆ ಒಂದು ಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಿಚುವೇಶನ್ ಇರಲಿ ಅವುಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ನಿರ್ಧಾರವನ್ನ ಇವರು ಕೈಗೊಳ್ಳುತ್ತಾರೆ. ಈಗ ಭಾರತವು ಈ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತೋ ಅಲ್ಲಿಂದ 250ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಶಾಂತಿ ಪಾಲಕರನ್ನ ನೇಮಿಸಿದೆ. ಸೊ ಇವರು ಭಾರತದಿಂದ ಅಲ್ಲಿ ಇರ್ತಾರೆ ಹೊರತು ಅಲ್ಲಿಂದ ಯಾವುದೇ ಸ್ಯಾಲ್ರಿ ಸಿಗಲ್ಲ. ಆದ್ರೆ ಭಾರತ ಸರ್ಕಾರನೇ ಅವರಿಗೆ ಕೊಡ್ತಾ ಇರುತ್ತೆ. ಸೊ ಅವರು ಶಾಂತಿ ಪಾಲನೆಯಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾರೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರ್ಲಿ. ಓಕೆ, ಇಂಡಿಯನ್ ಪೀಸ್ ಕೀಪರ್ಸ್ ಅನ್ನ ಇವರು ಈ ರೀತಿ ಇರ್ತಾರೆ, ಗಮನಿಸಬಹುದು ನೀವು. ಓಕೆ ನೋಡಿ, ಸೊ ಅಲ್ಲಿ ಮುಖ್ಯವಾಗಿ UNISFA ಅಂದ್ರೆ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ವಿವಾದಿತ ತೈಲ ಸಮೃದ್ಧ ಗಡಿ ಪ್ರದೇಶವಾದ ಅಬೈ ಅಂತ ಕರೀತಾರೆ. ಇದಕ್ಕಾಗಿ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆಗಳ ಕಾರ್ಯಕಾರಿ ಮುಖ್ಯಸ್ಥರು ಅಬೈಯಲ್ಲಿರುವ ಭಾರತೀಯ ಶಾಂತಿ ಪಾಲಕರನ್ನ ಸಮರ್ಪಿತ ಸೇವೆಗಾಗಿ ಗೌರವಿಸಿದರು. ಓಕೆ, 1950ರ ದಶಕದಿಂದ ಭಾರತವು ವಿಶ್ವದಾದ್ಯಂತ 50ಕ್ಕೂ ಹೆಚ್ಚು ಕಾರ್ಯಾಚರಣೆಗಳಿಗೆ
ಸರಿಸುಮಾರು 2,90,000ಕ್ಕೂ ಹೆಚ್ಚು ಶಾಂತಿ ಪಾಲಕ ಅಂದರೆ ಪೀಸ್ ಕೀಪರ್ಸ್ಗಳನ್ನು ಕಳುಹಿಸಿದೆ. ಇದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪ್ರಯತ್ನಗಳಿಗೆ ಅತಿದೊಡ್ಡ ಕೊಡುಗೆ ನೀಡುವ ರಾಷ್ಟ್ರವಾಗಿರ್ತಕ್ಕಂಥದ್ದು. ಅಬೈ ಪ್ರದೇಶವು ದಕ್ಷಿಣ ಸುಡಾನ್ ಮತ್ತು ಸುಡಾನ್ ನಡುವಿನ ಗಡಿ ಪ್ರದೇಶ. ಎರಡನೇ ಸುಡಾನ್ ಅಂತರ್ಯುದ್ಧವನ್ನು ಕೊನೆಗೊಳಿಸಲು ಸಮಗ್ರ ಶಾಂತಿ ಒಪ್ಪಂದ ಇದರ ಅಡಿಯಲ್ಲಿ 2004ರಲ್ಲಿ ಅಬೈ ಸಂಘರ್ಷದ ಪರಿಹಾರದ ಶಿಷ್ಟಾಚಾರದಿಂದ ವಿಶೇಷ ಆಡಳಿತ ಸ್ಥಾನಮಾನವನ್ನು ನೀಡಲಾಗಿದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯ ಹೊಸ ಆವೃತ್ತಿಯ ಸುಗಮ್ಯ ಭಾರತ್ ಆ್ಯಪ್ ಅನ್ನ ಪ್ರಾರಂಭಿಸಿತು? ನೋಡಿ, ಸುಗಮ್ಯ ಭಾರತ್ ಅಪ್ಲಿಕೇಶನ್ ಯಾವ ಸಚಿವಾಲಯ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 4 ಸರಿಯಾಗಿದೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಹಾಗಾದ್ರೆ ಏನಿದು ಸುಗಮ್ಯ ಭಾರತ್ ಆ್ಯಪ್? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ PAB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಹೆಚ್ಚಿನ ಡೀಟೇಲ್ಸ್ ಈ ಆ್ಯಪ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಈ ಆ್ಯಪ್ನ ಉದ್ದೇಶ ಅಂತ. ಓಕೆ ನೋಡಿ, ಗೋವಾದಲ್ಲಿ ನಡೆದಂತಹ ಪರ್ಪಲ್ ಫೆಸ್ಟಿವಲ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಇದ್ರ ಬಗ್ಗೆ ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು. ಪರ್ಪಲ್ ಫೆಸ್ಟಿವಲ್ ಇದು ನಿಮಗೆ ಇಷ್ಟು ಪರ್ಪಲ್ ಫೆಸ್ಟಿವಲ್ ಅಂದ ತಕ್ಷಣಕ್ಕೆ ಗೊತ್ತಾಗಿರ್ಬೇಕು, ಇದು ಅಂಧರಿಗಾಗಿ ಇರತಕ್ಕಂಥ ಒಂದು ಫೆಸ್ಟಿವಲ್. ಓಕೆ, ಸೊ ಪರ್ಪಲ್ ಫೆಸ್ಟ್ ಗೋವಾದಲ್ಲಿ ನಡೀತು. ಇಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಸೊ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯ ಪರಿಷ್ಕೃತ ಸುಗಮ್ಯ ಭಾರತ್ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿತು. ಹಾಗಾದ್ರೆ ಸುಗಮ್ಯ ಭಾರತ್ ಅಪ್ಲಿಕೇಶನ್ ಈ ವರ್ಷ ಇದರ ಪರಿಷ್ಕೃತ ಆವೃತ್ತಿಯಾಗಿದೆ. ಹೊಸ ಆವೃತ್ತಿಯೊಂದಿಗೆ ಇದೀಗ ಜಾರಿಗೆ ಬಂದಿರತಕ್ಕಂಥದ್ದು. ಹಾಗಾದ್ರೆ ಸುಗಮ್ಯ ಭಾರತ್ ಅಪ್ಲಿಕೇಶನ್ನ ಉದ್ದೇಶವೇನು? ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಅಂತ ನಿಮಗೀಗ ಮನದಟ್ಟಾಗಿದೆ. ಓಕೆ, ಪರ್ಪಲ್ ಫೆಸ್ಟ್ ಕೂಡ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣವನ್ನ, ಅವರ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡುತ್ತದೆ ಪರ್ಪಲ್ ಫೆಸ್ಟಿವಲ್. ಇದು ಕೂಡ ನೆನಪಿರಬೇಕು ನಿಮಗೆ. ಓಕೆ, ಬಳಕೆದಾರ ಮೊದಲು ಮತ್ತು ಪ್ರವೇಶ ಮೊದಲು ಎಂಬ ವಿಧಾನದೊಂದಿಗೆ ಮರುವಿನ್ಯಾಸಗೊಳಿಸಲಾದಂತಹ ಸುಗಮ್ಯ ಭಾರತ್ ಅಪ್ಲಿಕೇಶನ್. ನೋಡಿ, ಬಳಕೆದಾರ ಮೊದಲು ಪ್ರವೇಶ ಮೊದಲು ಎಂಬ ವಿಧಾನದೊಂದಿಗೆ ಹೊಸದಾಗಿ ಸುಗಮ್ಯ ಭಾರತ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಾಗಿದೆ. ಇದು ಮಾಹಿತಿ ಯೋಜನೆಗಳು ಸೇವೆಗಳನ್ನ ನೇರವಾಗಿ ಅಂಗವಿಕಲ ವ್ಯಕ್ತಿಗಳ ಬೆರಳ ತುದಿಗೆ ತರುವ ಭಾರತದ ಡಿಜಿಟಲ್ ಪ್ರವೇಶ ಕೇಂದ್ರವಾಗಿ ಕಲ್ಪಿಸಲಾಗಿದೆ. ಓಕೆ, ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಅಮೆರಿಕದ ರಾಜ್ಯವು ಅಧಿಕೃತವಾಗಿ ದೀಪಾವಳಿ ಹಬ್ಬವನ್ನು ರಾಜ್ಯದ ರಜೆ ದಿನವೆಂದು ಘೋಷಣೆ ಮಾಡಿದೆ? ಸರಿಯಾದಂಥ ಉತ್ತರ ಕ್ಯಾಲಿಫೋರ್ನಿಯಾ. ನೋಡಿ, ಉತ್ತರ ಅಮೆರಿಕ ಏನಿದೆ ಅದರಲ್ಲಿ ಕಂಡು ಬರತಕ್ಕಂಥ ಕ್ಯಾಲಿಫೋರ್ನಿಯಾ ದೇಶ ಏನಿದೆ, ತನ್ನ ದೀಪಾವಳಿ ಹಬ್ಬವನ್ನ ರಾಜ್ಯದ ಹಬ್ಬವೆಂದು ಘೋಷಣೆ ಮಾಡಿದೆ. ಜೊತೆಗೆ ಆ ದೀಪಾವಳಿ ಹಬ್ಬದ ದಿನದಂದು ಇಡೀ ಆ ರಾಜ್ಯಕ್ಕೆ, ಅಂದ್ರೆ ರಾಜ್ಯ ಅಂದ್ರೆ ಅದು ಒಂದು ದೇಶ ಅಂತಾನೆ ಅನ್ಕೋಬೇಕು ನಾವು. ಯಾಕೆಂದ್ರೆ ಅಮೆರಿಕದಲ್ಲಿ ಮುಖ್ಯವಾಗಿ ಅಲ್ಲಿನ ಒಂದೊಂದು ರಾಜ್ಯವು ಒಂದೊಂದು ದೇಶಕ್ಕೆ ಸಮಾನ. ಹೆಂಗೆ ನಮ್ಮ ಏಷ್ಯಾದಲ್ಲಿ ವಿವಿಧ ದೇಶಗಳಿದಾವೋ ಹಂಗೆ ಅಮೆರಿಕದಲ್ಲಿ ಇರ್ತಕ್ಕಂಥ ಅಮೆರಿಕ ಒಂದು ಖಂಡ. ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಖಂಡಗಳ ಒಳಗಿನ ಪ್ರದೇಶಗಳನ್ನ ಅಂದ್ರೆ ರಾಜ್ಯಗಳನ್ನಾಗಿ ಮಾಡಲಾಗಿದೆ. ಅಲ್ಲಿ ಭಾರತ ನಮ್ಮ ದೇಶ ಅಂತ ಕರೆದ್ರೆ ಅಲ್ಲಿ ನಾವು ರಾಜ್ಯ ಅಂತ ಮೆನ್ಷನ್ ಮಾಡ್ತೀವಿ. ಹೀಗೆ ಕ್ಯಾಲಿಫೋರ್ನಿಯಾ ಒಂದು ದೇಶವಿದ್ದಂತೆ ಅಲ್ಲಿ. ಓಕೆ, ಆ ದೇಶ ಏನಿದೆ ತನ್ನ ರಾಜ್ಯದಲ್ಲಿ ದೀಪಾವಳಿಯನ್ನ ಅಧಿಕೃತ ಹಬ್ಬ ಅಂತ ಘೋಷಣೆ ಮಾಡಿದೆ. ಜೊತೆಗೆ ಅದಕ್ಕೆ ರಜೆ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು, ಸರ್ಕಾರಿ ರಜೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಗಮನಿಸಬಹುದು, ಕ್ಯಾಲಿಫೋರ್ನಿಯಾ ಡಿಕ್ಲೇರ್ಸ್ ದೀಪಾವಳಿ ಎ ಸ್ಟೇಟ್ ಹಾಲಿಡೇ. ಓಕೆ, ಸೊ ಹಾಗಾದ್ರೆ ಸ್ಟೇಟ್ ಹಾಲಿಡೇ ಅಂತ ಘೋಷಣೆ ಮಾಡಿದೆ. ಇಷ್ಟು ಮಾಹಿತಿ ನೆನಪಿರಬೇಕು. ಜೊತೆಗೆ ನೋಡಿ, ಆಲ್ರೆಡಿ ಪೆನ್ಸಿಲ್ವೇನಿಯಾ, ಕನೆಕ್ಟಿಕಟ್ ಅಂತ ಕರೀತಾವೆ, ಈ ಎರಡು ರಾಜ್ಯಗಳು ಆಲ್ರೆಡಿ ರಾಜ್ಯದ ರಜೆ ದಿನ ಎಂದು ಘೋಷಣೆ ಮಾಡಿತ್ತು. ಇದರ ನಂತರ ಕ್ಯಾಲಿಫೋರ್ನಿಯಾ ಈ ಘೋಷಣೆಯೊಂದಿಗೆ ಅಮೆರಿಕದ ಒಂದು ದೇಶ ಅಂದ್ರೆ ಅಮೆರಿಕದ 3 ದೇಶಗಳು ಇದೀಗ ದೀಪಾವಳಿಯನ್ನ ರಾಜ್ಯದ ಹಬ್ಬವೆಂದು ಘೋಷಣೆ ಮಾಡಿದ್ದಾವೆ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ 107 ದಿನಗಳು ನೋಡಿ, 107 ಡೇಟ್ಸ್ ಎಂಬ ಪ್ರಸಿದ್ಧ ಪುಸ್ತಕವನ್ನು ಕೆಳಗಿನ ಯಾರು ಬರೆದಿದ್ದಾರೆ? ಸರಿಯಾದಂಥ ಉತ್ತರ ಕಮಲಾ ಹ್ಯಾರಿಸ್. ನೋಡಿ, ಅಮೆರಿಕದ ಮಾಜಿ ಉಪಾಧ್ಯಕ್ಷರು ಇವರು. ಓಕೆ, ಕಮಲಾ ಹ್ಯಾರಿಸ್ ಏನಿದ್ದಾರೆ, ಸೊ ಇವರು 107 ಡೇಸ್ ಎಂಬತಕ್ಕಂಥ ಪುಸ್ತಕವನ್ನ ಬರೆದಿದ್ದಾರೆ. ಇದು ಕೂಡ ನ್ಯೂಸ್ ಅಲ್ಲಿತ್ತು, ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇವರು ಮಾಜಿ ಉಪಾಧ್ಯಕ್ಷರು ಕಮಲಾ ಹ್ಯಾರಿಸ್. ಹ್ಯಾರಿಸ್ ಅವರ ಹೊಸ ಆತ್ಮಚರಿತ್ರೆ ಇದು ನೋಡಿ, ಆತ್ಮಚರಿತ್ರೆ ಇದು
ಓಕೆ. ಸೊ 107 ದಿನಗಳು ಆಟೋಬಯೋಗ್ರಫಿ ಇದು ಮಂಗಳವಾರ ಬಿಡುಗಡೆಯಾಗಿದೆ. ಮಾಜಿ ಅಧ್ಯಕ್ಷ ಜೋ ಬೈಡೆನ್ ಅವರ ಅಧ್ಯಕ್ಷೀಯ ಚುನಾವಣೆಯ ಅಲ್ಪಾವಧಿಯ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾದ ಒಳನೋಟ ಮತ್ತು ಉತ್ತರಿಸಲಾಗದ ಪ್ರಶ್ನೆಗಳ ಮಿಶ್ರಣವನ್ನ ಅವರು ಇದರಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪ್ರತಿಷ್ಠಿತ ಮಹಿಳಾ ಅಂಧರ ಫುಟ್ಬಾಲ್ ವಿಶ್ವಕಪ್ 2025 ಗೆಲ್ಲುವ ಮೂಲಕ ಕೆಳಗಿನ ಯಾವ ದೇಶವು ಚಾಂಪಿಯನ್ ಆಗಿದೆ? ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ಅರ್ಜೆಂಟೀನಾ. ನೋಡಿ, ಅರ್ಜೆಂಟೀನಾ ಚಾಂಪಿಯನ್ ಆಗಿದೆ. ಹಾಗಾದ್ರೆ ವುಮೆನ್ಸ್ ಬ್ಲೈಂಡ್ ಫುಟ್ಬಾಲ್ ವರ್ಲ್ಡ್ ಕಪ್ 2025 ಆತಿಥ್ಯ ವಹಿಸಿರುವ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ. ಇದು ನೆನಪಿರ್ಬೇಕು, ಭಾರತ ಆತಿಥ್ಯವನ್ನ ವಹಿಸಿತ್ತು. ಸೊ ಇಲ್ಲಿ ಆತಿಥ್ಯ ವಹಿಸಿರ್ತಕ್ಕಂಥ ಭಾರತ ಮುಖ್ಯವಾಗಿ ಕೇರಳದ ಕೊಚ್ಚಿಯ ಕಾಕನಾಡ್ನಲ್ಲಿ ಇದು ನಡೆದಿತ್ತು. ಸೊ ಇಲ್ಲಿ ವುಮೆನ್ಸ್ ಬ್ಲೈಂಡ್ ಫುಟ್ಬಾಲ್ ವರ್ಲ್ಡ್ ಕಪ್ ನಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನ ಸೋಲಿಸಿ ಚಾಂಪಿಯನ್ ಆಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಸತತ 2ನೇ ಬಾರಿಗೆ ಈ ಚಾಂಪಿಯನ್ ಪಟ್ಟ. ದ ಹಿಂದೂ ಪೇಪರ್ ನಲ್ಲಿ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಅಂತಾರಾಷ್ಟ್ರೀಯ ಅಂಧರ ಕ್ರೀಡಾ ಒಕ್ಕೂಟ ಅಂದ್ರೆ IBSA ಮಹಿಳಾ ಅಂಧರ ಫುಟ್ಬಾಲ್ ವಿಶ್ವಕಪ್ 2025 ಕೇರಳದ ಕೊಚ್ಚಿ ಜಿಲ್ಲೆಯ ಕಾಕನಾಡ್ನ ಯುನೈಟೆಡ್ ಸ್ಟೇಟ್ಸ್ ಸೆಂಟರ್ನಲ್ಲಿ ಮುಕ್ತಾಯಗೊಳ್ತು. ಓಕೆ. ಫೈನಲ್ನಲ್ಲಿ ಇಂಗ್ಲೆಂಡ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಅರ್ಜೆಂಟೀನಾ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಓಕೆ. ಭಾರತೀಯ ಅಂಧರ ಫುಟ್ಬಾಲ್ ಒಕ್ಕೂಟ ಅಂದ್ರೆ IBFF ಏನಿದೆ ಆಯೋಜಿಸಿದ ಈ ಪಂದ್ಯಾವಳಿಯಲ್ಲಿ ಭಾರತ, ಅರ್ಜೆಂಟೀನಾ, ಬ್ರೆಜಿಲ್, ಇಂಗ್ಲೆಂಡ್, ಪೋಲೆಂಡ್, ಟರ್ಕಿ, ಕೆನಡಾ, ಜಪಾನ್ ಎಂಬ 8 ತಂಡಗಳು ಭಾಗವಹಿಸಿದ್ದವು. ಓಕೆ. 7ನೇ ಕ್ವಶನ್ ನೋಡೋಣ, ಇದೀಗ ಇಂಪಾರ್ಟೆಂಟ್ ಆಗುತ್ತೆ. ಭಾರತವು ಮೊಟ್ಟ ಮೊದಲ ಬಾರಿಗೆ ಎಷ್ಟು ವಲಯಗಳಿಗೆ ಕಾನೂನುಬದ್ಧವಾಗಿ ಬಂಧಿಸುವ ಮೂಲಕ ಹಸಿರು ಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಅಂತ ಕರೀತಾರೆ? ಅಂದ್ರೆ GEI ನೋಡಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಅಂತ ಕರೀತಾರೆ. ಇದರ ತೀವ್ರತೆಯನ್ನ ಗುರಿ ನಿಯಮಗಳು 2025 ಹೊರಡಿಸಿದೆ. ಸರಿಯಾಗಿರ್ತಕ್ಕಂಥ ಉತ್ತರ 4. ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದು. UPSC ಕ್ವಶನ್ ಲೇಖದಲ್ಲಿ ಕೇಳ್ತಾರೆ, ಯಾಕಂದ್ರೆ ಇದನ್ನ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು. ನೋಡಿ, ಭಾರತ ಇದೆ ಮೊಟ್ಟ ಮೊದಲ ಬಾರಿಗೆ 4 ವಲಯಗಳ ಮೂಲಕ ನೋಡಿ ಹಸಿರು ಮನೆ ಅನಿಲ ಹೊರಸೂಸುವಿಕೆ ತೀವ್ರತೆಯನ್ನ ಬಂಧಿಸಿಡುವ ಕಾರ್ಯಕ್ಕೆ ಕೈ ಹಾಕಿದೆ, ನಿಯಮಗಳನ್ನ ರೂಪಿಸಿದೆ. ಹಾಗಾದ್ರೆ ಆ 4 ವಲಯಗಳು ಯಾವುವು ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಏನಿದೆ ಹಾಗಾದ್ರೆ ಗಮನಿಸಿ. ಮಾಹಿತಿ ಪ್ರಕಾರ ಗವರ್ನಮೆಂಟ್ ನೋಟಿಫೈಸ್ ಫಸ್ಟ್ ನೋಡಿ ಲೀಗಲಿ ಬೈಂಡಿಂಗ್ ಎಮಿಷನ್ ಕಟ್ ಟಾರ್ಗೆಟ್ ಫಾರ್ 4 ಸೆಕ್ಟರ್ಸ್. ನೋಡಿ, 4 ಮುಖ್ಯವಾಗಿ ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಹೆಚ್ಚಾಗಿ ಹೊರಸೂಸ್ತಕ್ಕಂಥ ವಸ್ತುಗಳೇನಿದಾವೆ ಅವುಗಳಿಗೆ ಮೊದಲ ಹಂತದಲ್ಲಿ 4 ಸೆಕ್ಟರ್ ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಆ 4 ವಲಯಗಳು ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡ್ತವೆ ಅಂತ. ಸೊ ಹಾಗಾದ್ರೆ ಆ ಸೆಕ್ಟರ್ಗಳು ಯಾವುವು? ಗೌರ್ನಮೆಂಟ್ ಅವುಗಳನ್ನ ಹೆಚ್ಚಾಗಿ ಗುರುತಿಸಿರ್ತಕ್ಕಂಥ ಉದ್ದೇಶವೇನು? ನೋಡಿ, ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ಗಮನಿಸಿ. ಕೇಂದ್ರ ಸರ್ಕಾರ 4 ವಲಯಗಳಿಗೆ ಕಾನೂನುಬದ್ಧವಾಗಿ ಹೊರಸೂಸುವಿಕೆ ಕಡಿತ ಗುರಿಗಳನ್ನ ಮೊದಲು ಪ್ರಕಟಿಸಿದೆ. ನೋಡಿ, 4 ವಲಯಗಳಿಗೆ ಹೊರಸೂಸುವಿಕೆ ಅಂದ್ರೆ ಎಮಿಷನ್ ಅಂತ ಕರೀತಾರೆ. ಓಕೆ. ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಬಿಡುಗಡೆ ಹೊರಸೂಸುವಿಕೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಹಸಿರು ಮನೆ ಅನಿಲವಾಗಿರ್ಬೋದು, ಇವುಗಳನ್ನ ಬಿಡುಗಡೆ ಮಾಡ್ತಕ್ಕಂಥ, ಹೆಚ್ಚಾಗಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆ. ಹೊರಸೂಸ್ತಕ್ಕಂಥ ವಸ್ತುಗಳು ಅಂತ ಕರಿತೇವೆ. ಹೀಗೆ 4 ವಲಯಗಳಿಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಗುರಿಯನ್ನ ಪ್ರಕಟಿಸಿದೆ. ಓಕೆ. ಮೊದಲ ಬಾರಿಗೆ ಇದನ್ನ ಮಾಡಿದೆ. ಅಂದ್ರೆ GIE ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಅಂತ ಕರೀತಾರೆ. 4 ಹೆಚ್ಚಿನ ಹೊರಸೂಸುವಿಕೆ ವಲಯಗಳನ್ನ ಗುರುತಿಸಿಕೊಂಡಿದೆ. ಅಂದ್ರೆ ಒಂದನೇದಾಗಿ ಗಮನಿಸಿ, ಅಲ್ಯೂಮಿನಿಯಂ, ಹೆಚ್ಚು ಅಲ್ಯೂಮಿನಿಯಂನಿಂದ ಒಂದು ಹೊರಸೂಸುವಿಕೆ ಕಂಡು ಬಂದಿದೆ. 2ನೇದಾಗಿ ಸಿಮೆಂಟ್ಗಳಿಂದ, 3ನೇದಾಗಿ ತಿರುಳು ಮತ್ತು ಕಾಗದ, ಓಕೆ. 4ನೇದಾಗಿ ಕೋರಕ್ಷಾರ. ಓಕೆ. ಸೊ ಇವುಗಳಿಗೆ 4 ಈ ಹೊರಸೂಸುವಿಕೆಗಳಿಗೆ ಮುಖ್ಯವಾಗಿ ನಿಯಮಗಳನ್ನ ರೂಪಿಸಿರ್ತಕ್ಕಂಥದ್ದು. ಇಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಹಾಗಾದ್ರೆ GEI ಅಂದ್ರೆ ಏನು? ನೋಡಿ, GEI ಅಂತ ಅಂದ್ರೆ
ಉತ್ಪನ್ನದ ಪ್ರತಿ ಯೂನಿಟ್ ನೋಡಿ, ಉತ್ಪನ್ನದ ಪ್ರತಿ ಯೂನಿಟ್ಗಳೇ ಅಂದ್ರೆ ಒಂದು ಯೂನಿಟ್ ಉತ್ಪನ್ನಕ್ಕೆ ಹೊರಸೂಸುವಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳ ಪ್ರಮಾಣ ಅಂತ ಕರೀತಾರೆ. ನೋಡಿ, GEI ಅಂದ್ರೆ ಪ್ರತಿ ಯೂನಿಟ್ಗೆ ಹೊರಸೂಸತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ಗಳ ಒಂದು ಪ್ರಮಾಣ. ಉದಾಹರಣೆ, ಸಿಮೆಂಟ್ ಅಥವಾ ಅಲ್ಯೂಮಿನಿಯಂನಂತಹ 1 ಟನ್ ಉತ್ಪನ್ನದ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಅನಿಲಗಳು. ಸೊ ಅನಿಲ ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತದೆ ಎಂಬುದನ್ನ ಇದು ತಿಳಿಸುತ್ತದೆ. ಸೊ ಇನ್ನು ಮುಖ್ಯವಾಗಿ PEE ಕಾರ್ಬನ್ ಕ್ರೆಡಿಟ್ ಪ್ರಮಾಣ ಪತ್ರವನ್ನ ನೀಡುತ್ತದೆ ಎಂಬುದನ್ನ ಗಮನಿಸಿ. ಸೊ ಇಷ್ಟು ಮಾಹಿತಿ 7ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ. 8ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಬಿಡುಗಡೆ ಮಾಡಲಾದ 70ನೇ ಆವೃತ್ತಿಯ ಫಿಲ್ಮ್ ಫೇರ್ ಪ್ರಶಸ್ತಿಗಳು 2025ರಲ್ಲಿ ಕೆಳಗಿನ ಯಾರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ? ಸರಿಯಾದಂತ ಉತ್ತರ ಆಲಿಯಾ ಭಟ್. ಸೊ ಹಾಗಾದ್ರೆ ಅತ್ಯುತ್ತಮ ನಟ ಯಾರು, ಅತ್ಯುತ್ತಮ ಚಿತ್ರ ಯಾವುದು, ಎಲ್ಲಾ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ ನೋಡಿ. ಇದೀಗ ನಾವು ನೋಡ್ತಾ ಇದೀವಿ ನೋಡಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಬೇರೆ, ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಬೇರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲೇ ದಾದಾ ಸಾಹೇಬ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಓಕೆ, ಅಲ್ಲಿ ಅತ್ಯುತ್ತಮ ಪುರುಷ ನಟ, ಓಕೆ, ಮಹಿಳಾ ನಟಿ ಇವೆಲ್ಲ ಕೊಡ್ತಾರೆ. ಆದ್ರೆ ಇದು 70ನೇ ಆವೃತ್ತಿಯ ಫಿಲ್ಮ್ ಫೇರ್ ಪ್ರಶಸ್ತಿಗಳು. ಓಕೆ, ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಬೇರೆ. ಓಕೆ, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಇದು 70ನೇ ಆವೃತ್ತಿದ್ದು ಇದೀಗ ಬಿಡುಗಡೆಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ನೋಡಿ, ಫಿಲ್ಮ್ ಫೇರ್ ಅವಾರ್ಡ್ಸ್ 2025 ಬಿಡುಗಡೆಯಾಗಿದೆ. ಫುಲ್ ವಿನ್ನರ್ಸ್ ಲಿಸ್ಟ್ ಅನ್ನ ನಾವು ತಿಳ್ಕೊಂಬಿಡೋಣ, ಅಷ್ಟು ಮಾಹಿತಿ ಸಾಕು. ನೋಡಿ, ಅಕ್ಟೋಬರ್ 11ರಂದು ಇದನ್ನ ಬಿಡುಗಡೆ ಮಾಡಲಾಯಿತು. ಎಲ್ಲಿ? ಅಹಮದಾಬಾದ್ನ EKA ಅರೇನಾದಲ್ಲಿ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ 2025ರ ಫಿಲ್ಮ್ ಫೇರ್ ಪ್ರಶಸ್ತಿಗಳ ಪೂರ್ಣ ಪಟ್ಟಿ ನಾವು ನೋಡೋದಾದ್ರೆ, ಅತ್ಯುತ್ತಮ ನಾಯಕ ನಟ ನೋಡಿ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಅಭಿಷೇಕ್ ಬಚ್ಚನ್ ಮತ್ತು ಕಾರ್ತಿಕ್ ಆರ್ಯನ್ ಪಡೆದುಕೊಂಡಿದ್ದಾರೆ. ಅಭಿಷೇಕ್ ಬಚ್ಚನ್ ಅವರ ಐ ವಾಂಟ್ ಟು ಟಾಕ್ ಎಂಬತಕ್ಕಂಥ ಮೂವಿಯಲ್ಲಿನ ನಟನೆಗಾಗಿ, ಕಾರ್ತಿಕ್ ಆರ್ಯನ್ ಅವರ ಚಂದು ಚಾಂಪಿಯನ್ ಎಂಬತಕ್ಕಂಥ ಮೂವಿಯಲ್ಲಿನ ನಟನೆಗಾಗಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಆಲಿಯಾ ಭಟ್ ಜಿಗ್ರಾ ಎಂಬತಕ್ಕಂಥ ಮೂವಿಯಲ್ಲಿನ ನಟನೆಗಾಗಿ. ಹಾಗಾದ್ರೆ ಅತ್ಯುತ್ತಮ ನಟ ವಿಮರ್ಶಕ ಪ್ರಶಸ್ತಿಯನ್ನ ರಾಜ್ಕುಮಾರ್ ರಾವ್ ಪಡೆದುಕೊಂಡಿದ್ರೆ, ಅತ್ಯುತ್ತಮ ನಟಿಗಾಗಿ ವಿಮರ್ಶಕ ಪ್ರಶಸ್ತಿಯನ್ನ ಪ್ರತಿಭಾ ರಂತ್ ಪಡೆದುಕೊಂಡಿದ್ದಾರೆ ಲಪಟಾ ಲೇಡೀಸ್ ಚಲನಚಿತ್ರದಲ್ಲಿನ ವಿಮರ್ಶೆಗಾಗಿ. ಓಕೆ, ಲಪಟಾ ಲೇಡೀಸ್ ಏನಿದೆ ಈ ಫಿಲ್ಮ್ ಫೇರ್ ನಲ್ಲಿ 13 ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ. ಹೈಯೆಸ್ಟ್ ಒಂದು ಫಿಲ್ಮ್ ಇದುವರೆಗೂ ಪ್ರಶಸ್ತಿಗಳನ್ನ ಬಾಚಿಕೊಂಡಿರ್ತಕ್ಕಂಥದ್ದು ದಾಖಲೆಯಾಗಿದೆ. ಇದು ಕೂಡ ನೆನಪಿರ್ಲಿ, ಲಪಟಾ ಲೇಡೀಸ್. ಓಕೆ, ಅತ್ಯುತ್ತಮ ಚಿತ್ರಕಥೆ ಯಾವುದು ಅಂತ ಕೇಳಿದ್ರೆ ಸ್ನೇಹ ದೇಸಾಯಿ. ಓಕೆ, ಅದು ಕೂಡ ಲಪಟಾ ಲೇಡೀಸ್ ನಲ್ಲಿನ ಅತ್ಯುತ್ತಮ ಚಿತ್ರಕಥೆ ಬರೆದ್ರು ಇವರು ಎಂಬತಕ್ಕಂಥ ಕಾರಣಕ್ಕಾಗಿ ಸ್ನೇಹ ದೇಸಾಯಿರವರು ಲಪಟಾ ಲೇಡೀಸ್ ಚಲನಚಿತ್ರವನ್ನ ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಇವರಿಗೆ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ಕತೆ ಯಾರು ಅಂದ್ರೆ ಆರ್ಟಿಕಲ್ 370 ಅತ್ಯುತ್ತಮ ಕತೆ. ಇದು ಆದಿತ್ಯ ಧರ್ ಮತ್ತು ಮೋನಾಲ್ ತಕ್ಕರ್ ಬರೆದಿದ್ದಾರೆ. ಸೊ ಅತ್ಯುತ್ತಮ ಕತೆ ಇವರಿಗೆ ಆದ ಕಾರಣದಿಂದಾಗಿ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿಗೆ ಪ್ರಶಾಂತ್ ಪಾಂಡೆ. ಇದು ಅತ್ಯುತ್ತಮ ಸಾಹಿತ್ಯದಿಂದ ಕೂಡಿದೆ ಈ ಮೂವಿ. ಓಕೆ, ವಿಶಿಷ್ಟ ಒಂದು ಮೂವಿ ಇದು. ಆ ಕಾರಣಕ್ಕಾಗಿ ಪ್ರಶಾಂತ್ ಪಾಂಡೆರವರು ಅತ್ಯುತ್ತಮ ಸಾಹಿತ್ಯವನ್ನು ಬರೆದ ಕಾರಣದಿಂದ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅತ್ಯುತ್ತಮ ಹಿನ್ನೆಲೆ ಗಾಯಕ ಅಂದ್ರೆ ಅದು ಕೂಡ ಲಪಟಾ ಲೇಡೀಸ್ ಅರಿಜಿತ್ ಸಿಂಗ್ ರವರಿಗೆ ದೊರೆತಿದೆ. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಮಧುಬಂತಿ ಭಾಗ್ನಿ. ಸ್ತ್ರೀ 2 ಎಂಬತಕ್ಕಂಥ ಸ್ತ್ರೀ 2ನೇ ಭಾಗ ಈ ಚಲನಚಿತ್ರದಲ್ಲಿನ ಹಿನ್ನೆಲೆ ಗಾಯಕಿಯಾಗಿ ಇವರು ಆಡಿದಂತ ಕಾರಣದಿಂದಾಗಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಪಟಾ ಲೇಡೀಸ್ ಪಡೆದುಕೊಂಡಿದೆ. ಅತ್ಯುತ್ತಮ ನಿರ್ದೇಶಕ ನೋಡಿ R ಕಿರಣ್ ರಾವ್. ಇದು ಕೂಡ ಲಪಟಾ ಲೇಡೀಸ್. ಸೊ ಇಷ್ಟು ಮಾಹಿತಿ ಮುಖ್ಯವಾಗಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.